ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಸಿಎಂ ತವರಿನಿಂದಲೇ ಬಿಜೆಪಿ ಲೋಕಸಮರ ತಾಲೀಮು ಆರಂಭ ಮಾಡಿದೆ. ಮೈತ್ರಿ ವಿರೋಧಿಗಳಿಗೂ ಕೂಡ ವಾರ್ನ್ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರಿಗೆ ಟಾಸ್ಕ್ ನೀಡಿದ್ದಾರೆ. ಹಳೆ ಮೈಸೂರು ದಿಗ್ವಿಜಯಕ್ಕೆ ಅಮಿತ್ ಶಾ ರಣತಂತ್ರ. ಸುತ್ತೂರು ಮಠದ ಕಾರ್ಯಕ್ರಮಕ್ಕೆ ಅಮಿತ್ ಶಾ ಬಂದಿದ್ರು. ಮೈಸೂರಿನಲ್ಲೇ ಸಭೆ ನಡೆಸಿ ಲೋಕಸಭೆ ರಣತಂತ್ರ ಶುರು ಮಾಡಿದ್ದಾರೆ. ಮೈಸೂರಿನಲ್ಲಿ ಹೈ ವೋಲ್ಟೇಜ್ ಕೋರ್ ಕಮಿಟಿ ಸಭೆ ನಡೆಯಿತು. ಜೆಡಿಎಸ್ ಜೊತೆಗಿನ ಮೈತ್ರಿ ವಿಚಾರದ ಬಗ್ಗೆನೂ ಚರ್ಚೆ ಆಗಿದೆ. ಮೈತ್ರಿ ವಿಚಾರದ ಅಪಸ್ವರಕ್ಕೆ ಮದ್ದೆರೆಯೋ ಪ್ರಯತ್ನ ಮಾಡಿದ್ದಾರೆ. ಮೈತ್ರಿ ವಿರೋಧಿಗಳಿಗೆ ಒಂದು ಖಡಕ್ ವಾರ್ನಿಂಗ್ ಕಳಿಸಿದ್ದಾರೆ. ಇನ್ನು ವಿಜಯೇಂದ್ರ ಜೊತೆ 1-to-1 ಮೀಟಿಂಗ್ ಇತ್ತು. ಜೆಡಿಎಸ್ ಬಿಜೆಪಿ ನಡುವಿನ ಕ್ಷೇತ್ರ ಹಂಚಿಕೆ ಬಗ್ಗೆನೂ ಚರ್ಚೆಯಾಗಿದೆ. 28 ಕ್ಷೇತ್ರಗಳಲ್ಲೂ ಗೆಲ್ಲೋ ಭರವಸೆ ವ್ಯಕ್ತಪಡಿಸಿದ್ದಾರೆ ಅಮಿತ್ ಶಾ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಆಗಮಿಸೋದರ ಮೂಲಕ ಈ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ನಡುವಿನ ಅಪಸ್ವರಗಳೇನಿದೆಯೋ ಅದಕ್ಕೆ ಮದ್ದೆರೆಯೋ ಪ್ರಯತ್ನ ಆಗಿದೆ. ನೋಡಿ, ಅಮಿತ್ ಶಾ ಮೈಸೂರಿಗೆ ಬಂದಿದ್ದು ಸುತ್ತೂರು ಮಠದ ಒಂದು ಜಾತ್ರೆಯ ನೆಪವಾಗಿದ್ದರೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಸನ್ನು ತಡಿಬೇಕು ಅಂತಕ್ಕಂಥದ್ದು ಬಿ ಜೆ ಪಿ ಹೈಕಮಾಂಡ್ಗೆ ಪಕ್ಕಾ ಇದೆ. ಹೀಗಾಗಿ ಕರ್ನಾಟಕದ ನಾಯಕರ ಅಭಿಪ್ರಾಯವನ್ನೂ ಕೂಡ ಕೇಳದೆ ಕುಮಾರಸ್ವಾಮಿ ದೇವೇಗೌಡರ ಜೊತೆ ಮೈತ್ರಿ ಮಾಡಿಕೊಂಡಿದ್ರು. ಕೆಲ ದಿನಗಳಿಂದ ಬಿ ಜೆ ಪಿಯ ಸ್ಥಳೀಯ ನಾಯಕರು ಸಹಜವಾಗಿ ಸ್ವಲ್ಪ ಮಟ್ಟಿಗಿನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವ ಸಂದರ್ಭದಲ್ಲಿ ಚುನಾವಣೆ ಟಿಕೆಟ್ ಘೋಷಣೆಗೂ ಮುಂಚೆ ಅಮಿತ್ ಶಾ ಅವರು ಮೈಸೂರಿಗೆ ಬಂದು ಮೈಸೂರು ಕ್ಲಸ್ಟರ್ನ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನದ ಕ್ಲಸ್ಟರ್ ಸಭೆಯನ್ನು ನಡೆಸಿ ಮೈತ್ರಿ ಆಗಿ ಹೋಗಿದೆ. ಮೈತ್ರಿಯಿಂದ ಅಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅಂತಕ್ಕಂಥದ್ದರ ಬಗ್ಗೆ ನಾವು ಅವ್ರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕ್ಯಾಂಡಿಡೇಟ್ಗಳನ್ನು ನಾವು ನಿರ್ಣಯ ಮಾಡ್ತೀವಿ, ನೀವು ಬರೀ ಗೆಲ್ಲಿಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಅನ್ನೋದನ್ನು ಸ್ಪಷ್ಟ ಶಬ್ದಗಳಲ್ಲಿ ಹೇಳುವ ಪ್ರಯತ್ನ ಮಾಡ್ತಾರೆ. ಅಮಿತ್ ಶಾ ಅವರ ಒಂದು ಸ್ವಭಾವ ಅಂದರೆ ಹಿ ಡೋಂಟ್ ಮೀನ್ಸ್ ದ ವರ್ಡ್ಸ್. ಅವರು ಆಂತರಿಕ ಸಭೆಗಳಲ್ಲಿ ಏನು ಹೇಳಬೇಕು ಅದನ್ನು ಭಾಳ ಗಟ್ಟಿಯಾಗಿ ಮತ್ತು ನಿರ್ಭೀಡೆಯಿಂದ ಹೇಳುವ ಸ್ವಭಾವದವರು ಅಮಿತ್ ಶಾ. ಹೀಗಾಗಿ ಮೈತ್ರಿಯ ಬಗ್ಗೆ ಅನಗತ್ಯ ಅಪಸ್ವರಗಳನ್ನು ಎತ್ತಿ ಅದು ನಿಮ್ಮ ಲೆವೆಲಲ್ಲಿ ಆಗಬಹುದಾದ ವಿಷಯ ಅಲ್ಲ. ಅದು ರಾಷ್ಟ್ರೀಯ ದೃಷ್ಟಿಯಿಂದ ಕಾಂಗ್ರೆಸ್ಸನ್ನು ತಡಿಬೇಕಾದರೆ ಜೆ ಡಿ ಎಸ್ ಜೊತೆ ಮೈತ್ರಿ ಅನಿವಾರ್ಯವಾಗಿತ್ತು. ಹೀಗಾಗಿ ಹೈಕಮಾಂಡ್ ಆ ಮೈತ್ರಿಯನ್ನು ಮಾಡಿಕೊಂಡಿದೆ. ಈಗ ಅನಗತ್ಯ ಮರ್ಮರಿಂಗ್ ಮಾಡಬೇಡಿ ಅನ್ನೋದನ್ನು ಸ್ಪಷ್ಟವಾಗಿ ಅಮಿತ್ ಶಾ ಅಲ್ಲಿನ ಕ್ಲಸ್ಟರ್ ಸಭೆಗೆ ಬಂದಿರತಕ್ಕಂಥ ಸ್ಥಳೀಯ ನಾಯಕರಿಗೆ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ನನಗನ್ಸುತ್ತೆ ಇನ್ನು ಮೇಲಿನ ಅಂದರೆ ಈಗ ಪ್ರೀತಮ್ ಗೌಡರು ನನಗೆ ಹಾಸನ ಕೊಡಿ, ನನಗೆ ಮಂಡ್ಯ ಕೊಡಿ, ಈ ರೀತಿಯ ಹೇಳಿಕೆಗಳಿಗೆ ಅವಕಾಶ ಇರಬಾರ್ದು ಅಂತಕ್ಕಂಥದ್ದು ಹೈಕಮಾಂಡ್ ಬಯಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡೋಣ. ಎರಡನೇ ಅಂಶ, ಅನೇಕ ಕೋರ್ ಕಮಿಟಿಯ ಸದಸ್ಯರು ಈಗ ಬಸವರಾಜ ಬೊಮ್ಮಾಯಿ, ಶ್ರೀರಾಮುಲು ಇವರು ಕೂಡ ಹೋಗಿ 1-to-1 ಸ್ವಲ್ಪ ಮಾತಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ನನಗೆ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಅಮಿತ್ ಶಾ ಯಾವುದೇ ಈ ಕ್ಲಸ್ಟರ್ನ ಸೀಟ್ಗಳನ್ನು ಬಿಟ್ಟು ಉಳಿದ ಯಾವುದೇ ಸೀಟ್ಗಳ ಬಗ್ಗೆ 1-to-1 ಯಾವ ನಾಯಕರ ಜೊತೆಗೂ ಕೂಡ ಚರ್ಚೆಯನ್ನು ಮಾಡಿಲ್ಲ. ಅಂದರೆ ಅವರೇನು ಹೇಳಿದ್ರಂತೆ, ನಾನು ಡೆಲ್ಲಿಗೆ ಕರಿತೀನಿ, ಡೆಲ್ಲಿಯಲ್ಲಿ ನಾವು ಒಂದು ಸ್ಟ್ರಾಟಜಿ ಮೀಟಿಂಗನ್ನು ಮಾಡ್ತೀವಿ, ಕರ್ನಾಟಕದ್ದು ಬರುತ್ತೆ, ಆಗ ನಿಮ್ಮನ್ನು ಕರಿತೀನಿ, ನೀವು ಬಂದು ಮಾತನಾಡಿ. ಈಗ ಅವ್ರಿಗೆ ಟೈಮು ಇರಲಿಲ್ಲ ಮತ್ತು ಅವರು ಮಾತನಾಡುವ ಮೂಡ್ನಲ್ಲೂ ಇರಲಿಲ್ಲ ಅನ್ನೋದನ್ನು ಯಾಕಂದರೆ ಅನೇಕರಿಗೆ ಚುನಾವಣೆಗೆ ನಿಲ್ಲುವ ಆಸಕ್ತಿ ಇದೆ. ಅದನ್ನು ಹೇಳ್ಕೊಳ್ಬೇಕಂತಂದ್ರೂ ಕೂಡ ಅಮಿತ್ ಶಾ ತುಂಬ ಅದಕ್ಕೆಲ್ಲ ಏನು ಸೊಪ್ಪು ಹಾಕದಂತೆ ಕಂಡಿಲ್ಲ. ನೀವು ದಿಲ್ಲಿಗೆ ಬನ್ನಿ, ಸರ್ವೆ ಮಾಡಿಸ್ತಾ ಇದ್ದೀವಿ, ಸರ್ವೆ ರಿಪೋರ್ಟ್ ಬಂದ ನಂತರ ದಿಲ್ಲಿಗೆ ಬನ್ನಿ ಅನ್ನೋದನ್ನು ಹೇಳಿ ಕಳಿಸಿದ್ದಾರೆ ಅನ್ನೋದು ಸುದ್ದಿ. ಮೂರನೇದು, ಪ್ರಹ್ಲಾದ್ ಜೋಶಿ, ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ವಿಜಯೇಂದ್ರ ಮತ್ತು ರಾಜೇಶ್, ರಾಜ್ಯ ಬಿ ಜೆ ಪಿ ಸಂಘಟನಾ ಕಾರ್ಯದರ್ಶಿ, ಈ ಮೂವರ ಜೊತೆ ಸ್ವಲ್ಪ ಹೊತ್ತಿನ ಒಂದು ಸಮಯವನ್ನು ನೀಡಿ ಚರ್ಚೆ ನಡೆಸಿದ್ರು ಅಂತಕ್ಕಂಥದ್ದು. ಐ ಆಮ್ ಶ್ಯೂರ್ ಈ ರೀತಿಯ ಸಭೆಗಳಲ್ಲಿ ಸ್ಟ್ರಾಟಜಿ ಮಾತಾಡೋಕ್ಕಿಂತ ಹೆಚ್ಚಾಗಿ ಫೀಡ್ಬ್ಯಾಕನ್ನು ತೆಗೆದುಕೊಳ್ತಾರೆ ಯಾವಾಗಲೂ ರಾಷ್ಟ್ರೀಯ ನಾಯಕರು. ಪಾರ್ಟಿ ಫೀಡ್ಬ್ಯಾಕ್ ಏನಿದೆ, ಪಾರ್ಟಿಯ ಈಗ ರಾಜೇಶ್ ಅವರು RSS ಹಿನ್ನೆಲೆಯಿಂದ ಬಂದಿರತಕ್ಕಂಥ ಒಂದು ಫೀಡ್ಬ್ಯಾಕು, ವಿಜಯೇಂದ್ರ ಪಾರ್ಟಿಯ ಫೀಡ್ಬ್ಯಾಕು, ಪ್ರಹ್ಲಾದ್ ಜೋಶಿ ಯಡಿಯೂರಪ್ಪನವರ ಹೊರತಾಗಿ ಇನ್ನೊಂದು ಗುಂಪೇನಿದೆ ಈಗ ಸೋಮಣ್ಣ, ಈ ಥರದ ಗುಂಪಿನ ಫೀಡ್ಬ್ಯಾಕ್ಗಳನ್ನು ಅಮಿತ್ ಶಾ ಅವರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿರಬಹುದು ಅಂತ ಅನಿಸುತ್ತೆ.
ರಾಜ್ಯ ವಿಧಾನಸಭಾ ಚುನಾವಣೆಯ ಸೋಲು ಕೇಂದ್ರದ BJPಗೆ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿಲ್ಲ. ಸ್ವತಃ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವ್ರಿಗೂ ಕೂಡ ನಾವು 85ರ ಕೆಳಗಡೆ ಹೋಗ್ತೀವಿ, 85 ಬಂದು ಒಂದೆಲ್ಲೋ ಸಮ್ಮಿಶ್ರ ಸರ್ಕಾರ ರಚನೆ ಆಗ್ಬೋದು ಅಂತಕ್ಕಂಥದ್ದು ಮನಸ್ಸಿನಲ್ಲಿತ್ತು. 130 150 ಹೇಳ್ತಿದ್ರು, ಅಬ್ ಕಿ ಬಾರ್ 150 ಪಾರ್ ಅಂತ. ಆದರೆ 85ರಲ್ಲಿ ಇರ್ತೀವಿ ಅಂತಕ್ಕಂಥದ್ದಿತ್ತು. ಇನ್ನೂ 20 ಸೀಟ್ಗಳನ್ನು ಅವಳು ಕಳ್ಕೊಂಡ್ರು. ಹೀಗಾಗಿ ಕರ್ನಾಟಕದ ಬಗ್ಗೆ ನೋಡಿ, BJP ಹೈಕಮಾಂಡ್ಗೆ ಒಂದು ವಿಷಯ ಅರ್ಥ ಆಗಿದೆ ಕಳೆದ 10 ವರ್ಷಗಳಲ್ಲಿ. ಉಳಿದ ರಾಜ್ಯಗಳ ಪಾಲಿಟಿಕ್ಸ್ ಬೇರೆ, ಉಳಿದ ರಾಜ್ಯಗಳಲ್ಲಿ ಸಬುಟಾಜ್ ಕಡಿಮೆ, ಕರ್ನಾಟಕದಲ್ಲಿ ಸಬುಟಾಜ್ ಜಾಸ್ತಿ ಆಗುತ್ತೆ. ಆ ಸಬುಟಾಜ್ಗೆ ಮೆಡಿಸಿನ್ ಏನು ಅಂತಕ್ಕಂಥದ್ದು ಪ್ರಯತ್ನವನ್ನು ಕೇಂದ್ರದ BJP ನಾಯಕರು ಮಾಡ್ತಾ ಇದ್ದಾರೆ. 25 ಈಗ ಅವ್ರ ಲೆಕ್ಕಾಚಾರದ ಪ್ರಕಾರ ಏನು, BJP ಹೈಕಮಾಂಡ್ನ ಲೆಕ್ಕಾಚಾರದ ಪ್ರಕಾರ ಕಳೆದ ಬಾರಿ 25 ಪಡೆದಿದ್ವಿ. ಈ ಬಾರಿ ಅಟ್ಲೀಸ್ಟ್ -1 -2 ಸೀಟ್ಸ್ಗಳನ್ನು ಪಡೆದ್ರೆ ನಿಮಗೆ ನ್ಯಾಷನಲ್ ಟ್ಯಾಲಿಯಲ್ಲಿ ಯಾವುದೇ ರೀತಿಯ ಪರಿಣಾಮ ಆಗಲ್ಲ. ಒಂದು ಈ ಸೀಟ್ -1 -2ದಿಂದ -10 ಅಂತ ಅಂದ್ಕೊಳ್ಳಿ. ಕಾಂಗ್ರೆಸ್ ಹೇಳುತ್ತೆ ನಾವೊಂದು 14-15 ಸೀಟ್ಗಳನ್ನು ಗೆಲ್ತೀವಿ. ದ್ಯಾಟ್ ಈಸ್ ಪ್ಲಸ್ ಫಾರ್ ಕಾಂಗ್ರೆಸ್, ವಿಚ್ BJP ಹೈಕಮಾಂಡ್ ಡೋಂಟ್ ವಾಂಟ್. ಅವ್ರಿಗೆ ಅನಿಸುತ್ತೆ ಅವರು 543 ಅಂದರೆ 55ಅನ್ನು ದಾಟಬಾರದು. 55 ಪ್ಲಸ್ ಅಂದರೆ ಸರಿಸುಮಾರು 70ರ ಹತ್ತಿರ ಕಾಂಗ್ರೆಸ್ ಬಂದರೆ ವಿರೋಧ ಪಕ್ಷದ ನಾಯಕ ಎಲ್ಲ ಬಂದು ಶುರು ಆಗಿಬಿಡುತ್ತೆ. ಅದನ್ನು ತಡೆಯುವ ಪ್ರಯತ್ನವನ್ನು BJP ಹೈಕಮಾಂಡ್ ಮಾಡ್ತಾ ಇದೆ. ಕಾಂಗ್ರೆಸ್ಸನ್ನು ಬ್ಲಾಕ್ ಮಾಡುವುದಕ್ಕೋಸ್ಕರವೇ JDS ಜೊತೆ ಮೈತ್ರಿ ಮಾಡಿಕೊಂಡಿದೆ. ಈಗ ಅದನ್ನು ಎಕ್ಸಿಕ್ಯೂಷನ್ ಹೇಗೆ ಮಾಡೋದು ಅನ್ನುವ ದೃಷ್ಟಿಯಿಂದ ಅಮಿತ್ ಶಾ ಅವರ ಹಳೆ ಮೈಸೂರು ಭಾಗದ ಭೇಟಿ ಮಹತ್ವಪೂರ್ಣ ಅಂತ ಅನಿಸುತ್ತೆ. ಹಳೆ ಮೈಸೂರು ಭಾಗದ ಈ ವೋಟ್ ಕ್ಯಾಲ್ಕುಲೇಷನ್ ಬಗ್ಗೆ ಮಾತನಾಡೋದಾದ್ರೆ JDS ಮತ್ತು BJP, ಈಗ BJP JDS ಜೊತೆ ಹೋಗಿದೆ. ಕಳೆದ ಬಾರಿ JDS ಮತ್ತು ಕಾಂಗ್ರೆಸ್ ಒಟ್ಟಿಗೆ ಹೋಯಿತು, ಅದು ವರ್ಕ್ ಆಗಲಿಲ್ಲ. ಆದರೆ BJP ಮತ್ತು JDS ಹೌ ಇಟ್ಸ್ ಗೋನ್ ವರ್ಕ್ ಪ್ರಶಾಂತ್? ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಈ ಮೈತ್ರಿ ಆಗಿದೆ. ದಟ್ ಈಸ್ BJP ಮತ್ತು JDS ದೇ ಆರ್ ಪ್ರಿಡಾಮಿನೆಂಟ್ಲಿ ಆ್ಯಂಟಿ ಕಾಂಗ್ರೆಸ್ ಪಾರ್ಟಿ. ಆ ವೋಟರ್ಸ್ಗಳು ಕೂಡ ಆ್ಯಂಟಿ ಕಾಂಗ್ರೆಸ್ ವೋಟರ್ಸು. ಹಾಗಾಗಿ ನಾವು ನ್ಯಾಚುರಲ್ ಅಲೈನ್ಸ್ ಅಂತಕ್ಕಂಥದ್ದನ್ನು BJP JDS ಹೇಳ್ಕೊಳ್ತಾ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ BJPಯ ಪ್ರೊಆಕ್ಟಿವ್ ರೋಲ್ನ ಕಾರಣದಿಂದ JDSಗೆ ಸೋಲಾಯಿತು. ಹೀಗಾಗಿ ಈಗ ಮೈತ್ರಿ ಮಾಡಿಕೊಂಡಾಗ ಪರಸ್ಪರ ವೋಟ್ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಆದರೆ ಅಷ್ಟು ಸುಲಭ ಇಲ್ಲ. ಯಾಕಂದರೆ ಈಗ ಒಕ್ಕಲಿಗ ವೋಟರ್ಸ್ ಇದ್ದಾರೆ, ಕ್ಯಾಂಡಿಡೇಟ್ ಯಾರಾಗ್ತಾರೆ ಅನ್ನೋದರ ಮೇಲೂ ಕೂಡ ಜಾಸ್ತಿ ನಿರ್ಭರ ಆಗುತ್ತೆ. ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಯಾರಾಗ್ತಾರೆ, BJP JDSನ ಮೈತ್ರಿಯ ಅಭ್ಯರ್ಥಿ ಯಾರಾಗ್ತಾರೆ, ಇವೆಲ್ಲವೂ ಕೂಡ ನಿಮ್ಮ ಚುನಾವಣೆ ಮೇಲೆ ಪರಿಣಾಮವನ್ನು ಬೀರ್ತವೆ. ಯಾಕಂದರೆ ಕಳೆದ ಬಾರಿ ನಾವು ನೋಡಿದ್ವಿ, ಕಾಂಗ್ರೆಸ್ JDS ಒಟ್ಟಿಗೆ ಬಂದು ಒಕ್ಕಲಿಗರು ಕುರುಬರು ಒಟ್ಟಿಗೆ ಬರಲಿಲ್ಲ, ಆಗ ಇಡೀ ವ್ಯಾನಿಷ್ ಆಗೋಯಿತು. BJP 25 ಸ್ಥಾನಗಳನ್ನು ಪಡೀತು. ಈ ಬಾರಿ BJP ಮತ್ತು JDSನ ವೋಟ್ಗಳು ಎಷ್ಟು ಸರಳವಾಗಿ ಶಿಫ್ಟ್ ಆಗ್ತವೆ. ನನಗನ್ಸುತ್ತೆ BJPಯ ವೋಟ್ಗಳು ಶಿಫ್ಟ್ ಆಗುತ್ತೆ. ಯಾಕಂದರೆ BJPಯ ಪರಂಪರಾಗತ ವೋಟ್ಗಳೇನಿವೆ ಅವ್ರಿಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದು ಮುಖ್ಯ ಆಗಿರುತ್ತೆ. ಕ್ಯಾಂಡಿಡೇಟ್ ಇಸ್ ನಾಟ್ ಇಂಪಾರ್ಟೆಂಟ್. ಬಟ್ JDSನ ಮತದಾರರು ಯಾರಿದ್ದಾರೆ ಅವರು BJPಯ ಕ್ಯಾಂಡಿಡೇಟ್ಗೆ ಶಿಫ್ಟ್ ಆಗ್ತಾರ. ಅಂದರೆ ಅಲ್ಲಿ ಕ್ಯಾಂಡಿಡೇಟ್ ಯಾರಾಗ್ತಾರೆ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಹೊಸದಾಗಿ BJP ಈಗ ಪ್ರೀತಮ್ ಗೌಡ ಹೊಸ ಮತದಾರರನ್ನು ಸೆಳೆದುಕೊಂಡು ಹಾಸನದಲ್ಲಿ MLA ಆದರು. ಈ ಬಾರಿ ಹಾಸನದ ಲೋಕಸಭಾ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಆದರೆ ಪ್ರೀತಮ್ ಗೌಡ ತನ್ನ ಮತಗಳನ್ನು ಅಥವಾ ಪ್ರೀತಮ್ ಗೌಡರನ್ನು ಇಷ್ಟಪಡುವ ಮತದಾರರು ಅವ್ರು ಪ್ರಜ್ವಲ್ ರೇವಣ್ಣಗೆ ಶಿಫ್ಟ್ ಆಗ್ತಾರಾ? ಸಕಲೇಶ್ಪುರ, ಬೇಲೂರಿನಲ್ಲಿ 2 ಸೀಟ್ಗಳನ್ನು BJP ಗೆದ್ದಿದೆ. ಅವು ಆ್ಯಂಟಿ JDS ಕಾರಣದಿಂದ ಗೆದ್ದು ಬಂದಿರತಕ್ಕಂಥ ಕ್ಷೇತ್ರಗಳು. ಅಲ್ಲಿ BJPಯ ಮತದಾರರು JDSಗೆ ಶಿಫ್ಟ್ ಆಗ್ತಾರಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನನಗೆ. ರೈಟ್. ಒಂದು ಸಲ ಹೆಸರುಗಳು ಅನೌನ್ಸ್ ಆದ ನಂತರ ಈ ಕ್ಯಾಲ್ಕುಲೇಷನ್ಸ್ ಬಹಳ ದೊಡ್ಡ ಸದ್ದು ಮಾಡುತ್ತೆ ಅಂತ ಅನ್ಸುತ್ತೆ. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ನ ನಂತರ ಬಜೆಟ್ ಅಧಿವೇಶನ ಆರಂಭ ಆಗ್ತಾ ಇದೆ. ಒಂದು ದೊಡ್ಡ ವೇದಿಕೆ ರೆಡಿ ಆಗಿದೆ. ಪ್ರತಿಪಕ್ಷಗಳಿಗೂ ಹಾಗೂ ಸರ್ಕಾರ ಯಾವ ರೀತಿ ವೇದಿಕೆ ರೆಡಿ ಮಾಡಿಕೊಂಡಿದ್ದಾರೆ, ಇವರು ಯಾವ ಬಾಣಗಳನ್ನು ರೆಡಿ ಇಟ್ಕೊಂಡಿದ್ದಾರೆ, ಇನ್ನು ವಿರೋಧ ಪಕ್ಷಗಳು ಯಾವ ರೀತಿ ಬಾಣಗಳನ್ನು ರೆಡಿ ಇಟ್ಕೊಂಡಿದ್ದಾರೆ, ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.